ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೇದವಾಕ್ಯಗಳಲ್ಲಿ ತೈತ್ರೀಯ ಉಪನಿಷತ್ತಿನ ಶಿಕ್ಷಾವಲ್ಲಿಯಲ್ಲಿ ವಿದ್ಯಾರ್ಥಿಗಳಿಗೆ ಗುರುಕುಲ ಮುಗಿಸಿಕೊಂಡು ತಮ್ಮ ಜೀವನವನ್ನು ನಡೆಸಲಿಕ್ಕೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ ಗುರುಗಳು. ಸತ್ಯಂ ವದ ಧರ್ಮಂ ಚರ, ಸತ್ಯಾನ್ನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ, ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯದೇವೋ ಭವ ಅತಿಥಿದೇವೋ ಭವ, ಯಾನ್ಯಮದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ ನೋ ಇತರಾಣಿ, ಏಷ ಆದೇಶಃ ಏಷ ಉಪದೇಶಃ ಏತದನುಶಾಸನಂ. ಅಂದರೆ ಗುರುಕುಲ ಮುಗಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಉಪದೇಶ ಗುರುಗಳಿಂದ. ಸತ್ಯವನ್ನು ನುಡಿ, ಧರ್ಮದ ನಿಯಮಗಳನ್ನು ಅನುಸರಿಸು, ಸತ್ಯದ ಮಾರ್ಗವನ್ನು ಎಂದೂ ಬಿಡಬೇಡ, ಕರ್ತವ್ಯವನ್ನು ಪಾಲಿಸುವುದರಲ್ಲಿ ಎಂದೂ ತಪ್ಪಬೇಡ, ಯಾವುದು ಸೂಕ್ತ ಮತ್ತು ಉತ್ತಮವೋ ಅದನ್ನು ನಿರ್ಲಕ್ಷಿಸಬೇಡ. ಆಮೇಲೆ ಮಾತೃದೇವೋಭವ, ತಾಯಿ ತಂದೆ ಗುರುಗಳು ಅತಿಥಿಗಳು ಎಲ್ಲರನ್ನೂ ದೇವರಂತೆ ಕಾಣು ಇತ್ಯಾದಿ ಹಿತವಚನಗಳನ್ನು ಹೇಳಿ ಗುರುಗಳು ಬೀಳ್ಕೊಡ್ತಾ ಇದ್ದಾರೆ. ತಾತ್ಪರ್ಯ ಏನಪ್ಪ ಅಂದರೆ, ಇಂದಿನ ಪೀಳಿಗೆಯಲ್ಲಿ ನಾವು ಅನುಸರಿಸ್ತಾ ಇರುವಂತಹ ಜೀವನ ವಿಧಾನ, ಇದಕ್ಕೆ ಸಮಯೋಚಿತವಾದಂತಹ ಮಾತುಗಳು, ಅಂದರೆ ಶಾಸ್ತ್ರವಿಹಿತವಾದಂತಹ ಎಲ್ಲ ಕರ್ಮಗಳನ್ನು, ಅಂದರೆ ಎಲ್ಲರಿಗೂ ಯಾವುದು ಶ್ರೇಯಸ್ಸನ್ನು ತರುತ್ತದೆಯೋ ಹಿತಕಾರಿಯಾಗಿದೆಯೋ ಅಂಥ ಕರ್ಮಗಳನ್ನು ಮಾಡು, ಸತ್ಯವಂತನಾಗಿರು, ಧರ್ಮದ ಅನುಸಂಧಾನ ಮಾಡು ಇತ್ಯಾದಿ. ಇವೆಲ್ಲ ಯಾಕಪ್ಪ ಅಂತಂದರೆ, ನಾವು ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿಯನ್ನು ಪಡ್ಕೊಳ್ಬೇಕಾದ್ರೆ ನಾನೊಬ್ಬನೇ ಚೆನ್ನಾಗಿದ್ದರೆ ಸಾಕಪ್ಪ ಅನ್ನುವಂತಹ ಸ್ವೇಚ್ಛಾ ಮನೋಭಾವವನ್ನು ಬಿಟ್ಟು ನಿಸ್ವಾರ್ಥವಾಗಿ ಜೀವನವನ್ನು ನಡೆಸಬೇಕು ಅನ್ನೋದು ತಾತ್ಪರ್ಯ. ಅಂದರೆ ನನಗೇನು ಬೇಕಾಗಿದೆಯಲ್ಲ ಎಲ್ರಿಗೂ ಅದು ಸಿಗಲಿ, ಇದು ಸನ್ಯಾಸ. ನಾನೇನು ಬಯಸ್ತಾ ಇದ್ದೇನಲ್ಲ ಇದು ಎಲ್ಲರೂ ಅನುಭವಿಸುವಂತೆ ಆಗಲಿ, ಆ ರೀತಿ ನನ್ನ ಜೀವನವನ್ನು ನಡೆಸಬೇಕು. ಅಂದರೆ ಈ ಜೀವನದಲ್ಲಿ ಇದ್ದುಕೊಂಡೇ ನಾನು ಎಲ್ಲರಿಗೂ ಉಪಕಾರವನ್ನು, ಪರೋಪಕಾರಾಯ ಪುಣ್ಯ ಅಂತ ಹೇಳ್ತಾರೆ, ಪರಪೀಡನೆಯೇ ಪಾಪ ಅಂತ ಹೇಳ್ತಾರೆ. ಅಂದರೆ ಇನ್ನೊಬ್ಬರಿಗೆ ಉಪಕಾರ ಆಗುವಂತಹ ಕಾರ್ಯಗಳನ್ನು ಮಾಡಬೇಕು. ಹಾಗಂತ ನಾವೇನು ಉಪವಾಸ ಇದ್ದುಕೊಂಡು ಹೊಟ್ಟೆಗಿಲ್ದೇ ಮಾಡಬೇಕಂತೇನಿಲ್ಲ. ನಾವು ಮಾಡುವಂತಹ ಕಾರ್ಯಗಳನ್ನು ಕೃತಜ್ಞತಾ ಮನೋಭಾವದಿಂದ ಮಾಡಬೇಕು. ಅಂದರೆ ತಾಯಿ ತಂದೆ ಅತಿಥಿಗಳು ಗುರುಗಳು ಎಲ್ಲರಿಗೂ ಗೌರವವನ್ನು ಕೊಡಬೇಕು ಅಂತ ಹೇಳಿದ್ದು ಯಾಕೆ ಅಂತಂದರೆ, ಅವರಿಂದ ನಾವೇನು ಪಡ್ಕೊಂಡಿದ್ದೇವಲ್ಲ ಅದಕ್ಕೆ ನಾವು ಋಣಿಯಾಗಿರಬೇಕು ಅನ್ನೋದು ತಾತ್ಪರ್ಯ. ನಮ್ಮ ಜೀವನದಲ್ಲಿ ಕೃತಜ್ಞತೆಯಿಂದ ಇದ್ದಷ್ಟು ನಮ್ಮ ಜೀವನ ಚೆನ್ನಾಗಿ ನಡೀತದೆ. ಅಂದರೆ ನಮ್ಮ ಮನೋಭಾವ ಯಾವ ಥರ ಇರಬೇಕಂದ್ರೆ, ಇವತ್ತು ನಮ್ಮ ಸುತ್ತಮುತ್ತಲೂ ಇರುವಂತಹ ಜನರು ನನಗಾಗಿಯೇ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರಪ್ಪ ಅಂತ ನಮಗೆ ಭಾವನೆ ಬರಬೇಕು. ಈಗ ನಮಗೆ ಸಮಾಜದಲ್ಲಿ ಅನೇಕ ವ್ಯಕ್ತಿಗಳು, ಹಾಲು ಕೊಡುವವರು, ಅವರಿಲ್ಲದೆ ಇದ್ದರೆ ನಮ್ಮ ಜೀವನ ಚೆನ್ನಾಗಿ ನಡೀತಾ ಇರಲಿಲ್ಲ. ಮನೆ ಕೆಲಸದವರು, ಕ್ಷೌರಿಕರು, ಇಸ್ತ್ರಿ ಮಾಡುವವರು, ಪೋಸ್ಟ್ಮನ್ನು, ಪೊಲೀಸ್ನವರು ಇತ್ಯಾದಿ ಸಮಾಜದ ಅನೇಕ ಕಾರ್ಯಗಳನ್ನು ಮಾಡ್ತಾ ಇರುವಂತಹ ಜನರು ನಿಜವಾಗಿ ನಮಗೋಸ್ಕರ ಮಾಡ್ತಾ ಇದ್ದಾರಪ್ಪ ಅಂತ ಒಂದು ಸಲ ಸೂಕ್ಷ್ಮ ದೃಷ್ಟಿಯಿಂದ ನೋಡಿ. ಆವಾಗ ಎವ್ರಿ ಒನ್ ಈಸ್ ಕಾಂಟ್ರಿಬ್ಯೂಟಿಂಗ್ ಟು ಯುವರ್ ಲೈಫ್ ಅನ್ನೋದು ನಮಗೆ ಅರ್ಥ ಆಗುತ್ತೆ. ಅದು ಅರ್ಥ ಆದಾಗ ನಾನು ಕೃತಜ್ಞತೆಯಿಂದ ಕೂಡಿರಬೇಕು. ಹಾಗಾದರೆ ಅವ್ರಿಗೆ ವಾಪಸ್ ಏನಪ್ಪ ಕೊಡಬೇಕಂದ್ರೆ, ನೀವೇನು ದುಡ್ಡು ಕೊಡಬೇಕಾಗಿಲ್ಲ. ಕೃತಜ್ಞತೆ ಅಂತಂದರೆ ಅವ್ರಿಗೆ ಥ್ಯಾಂಕ್ಫುಲ್ ಆಗಿರಬೇಕು ಕಾನ್ಷಿಯಸ್ಲಿ. ಎಲ್ಲಾದರೂ ನಾವು ಊಟ ಮಾಡಿದರೆ ಇವತ್ತು ನನ್ನ ಪಾಲಿನ ಒಂದು ಅನ್ನವನ್ನು ಈ ತಟ್ಟೆಯಲ್ಲಿ ನನಗೆ ಬಂದಿದೆಯಲ್ಲ, ಎಷ್ಟು ಜನ ಇದ್ರ ಹಿಂದೆ ಕೆಲಸ ಮಾಡಿದ್ದಾರೆ, ಆ ರೈತರು, ವ್ಯಾಪಾರಸ್ಥರು
ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡಿ ನನ್ನ ಪಾಲಿನ ಒಂದು ಅಮೃತ ಭೋಜನವನ್ನು ನನಗೆ ನೀಡ್ತಾ ಇದ್ದಾರಪ್ಪ ಅನ್ನೋದು ಅವರೆಲ್ಲರನ್ನ ಮನಸ್ಸಿನಲ್ಲಿ ತಂದುಕೊಂಡು ನಾನು ಊಟ ಮಾಡಬೇಕು. ಸಹನಾಭವತೋ ಸಹನೋ ಭುನಕ್ತೋ ಸಹ ವೀರ್ಯಂ ಕರವಾವಹೈ ಇತ್ಯಾದಿ ನಾವು ಯಾಕಪ್ಪ ಇವನ್ನ ಹೇಳ್ತೇವೆ ಅಂದರೆ, ನಮ್ಮ ಊಟ ಮಾಡುವಾಗ ಕೃತಜ್ಞತಾ ಮನೋಭಾವ ಇರಬೇಕು. ಕರೆಕ್ಟಾ? ನಾನು ದುಡ್ಡು ಕೊಟ್ಟಿದ್ದೇನೆ, ಅವನು ತಂದು ಕೊಟ್ಟಿದ್ದಾನೆ ನನಗೆ ಊಟ ಅಲ್ಲ. ದುಡ್ಡಿನಿಂದ ಮೆಟೀರಿಯಲಿಸ್ಟಿಕ್ ಆಗಿ ನೋಡುವಂಥ ಒಂದು ಜ್ಞಾನ ಅಲ್ಲ ಇದು. ಸೂಕ್ಷ್ಮ ರೀತಿಯಿಂದ ನೋಡಿದಾಗ ನಿಮ್ಮ ಅಂತಃಕರಣದಲ್ಲಿ ಅವರ ಬಗ್ಗೆ ಒಂದು ಪ್ರೀತಿ, ವಾತ್ಸಲ್ಯ, ಕರುಣೆ ಇವುಗಳು ಉಂಟಾಗಿದ್ದಾಗ ನಮ್ಮ ಜೀವನ ಕೃತಾರ್ಥವಾಗುತ್ತೆ. ಬೇರೆಯವರಿಗೆ ನಾವು ಋಣ ವಿಮೋಚನೆ ಮಾಡೋದಕ್ಕೋಸ್ಕರ ನಮ್ಮಲ್ಲಿರುವಂಥ ದುಡ್ಡು ಆಸ್ತಿ ಕೊಡೋದಲ್ಲ, ನಮ್ಮ ಪ್ರೀತಿ, ವಾತ್ಸಲ್ಯ, ಸ್ನೇಹಗಳನ್ನು ಕೊಡೋದು. ಇವುಗಳನ್ನು ನೀವು ಕೊಟ್ಟರೆ ನಿಮಗೇನು ಕಮ್ಮಿ ಆಗೋದು. ನಾವು ದುಡ್ಡು ಕೊಟ್ಟರೆ ನಮಗೆ ದುಡ್ಡು ಕಮ್ಮಿ ಆಗುತ್ತೆ. ಕರೆಕ್ಟಾ? ಬಟ್ ಪ್ರೀತಿ, ವಿಶ್ವಾಸ, ಸ್ನೇಹ, ವಾತ್ಸಲ್ಯಗಳನ್ನು ನೀಡಿದಾಗ ನಮಗದು ಪ್ರತಿಯಾಗಿ ಎಷ್ಟೋ ಪಟ್ಟು ವಾಪಸ್ ಬರ್ತದೆ. ಸೊ ಅದಕ್ಕೆ ಬೇಕಾಗಿರೋದು ಏನಪ್ಪ ಅಂದರೆ ನಿಮ್ಮ ಒಂದು ಚಿಕ್ಕ ನಗು, ಸ್ಮೈಲ್, ಥ್ಯಾಂಕ್ಫುಲ್ ಸ್ಮೈಲ್. ಊಟ ತಂದು ಕೊಟ್ಟಿಪ್ಪ, ನನ್ನ ಕೆಲಸ ಮಾಡಿದಪ್ಪ, ನಿಮ್ಮ ಕೆಲಸಗಾರರೇ ಇರ್ಬೋದು, ಅವ್ರಿಗೆ ಮನಸಾರಿ ನೀವು ಧನ್ಯವಾದಗಳನ್ನು ಯಾಕೆ ಅರ್ಪಿಸಬಾರ್ದು? ಅದೇ ಅವ್ರಿಗೆ ತೋರಿಸ್ಬೇಕಂತ ಏನಿಲ್ಲ, ಅವ್ರಿಗೆ ಗೊತ್ತಾಗೋ ಥರ ನೀವೇನು ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ. ಮಾತೃದೇವೋಭವ ಅಂದರೆ ನಿಮ್ಮ ತಾಯಿ ಎಲ್ರಿಗೂ ತೋರಿಕೆಗೋಸ್ಕರ ದೊಡ್ಡದಾಗಿ ನಮಸ್ಕಾರ ಮಾಡೋದಲ್ಲ. ನಿಮ್ಮ ಕಾನ್ಷಿಯಸ್ನೆಸ್ನಲ್ಲಿ ನಾವು ಯಾವಾಗ ಅವರಿಗೆ ಋಣಿಯಾಗಿರ್ತೀವಲ್ಲ, ಆ ಭಾವನೆ ಅದು ಅಂತಃಕರಣದಲ್ಲಿ ವ್ಯಕ್ತವಾಗಬೇಕು. ಇದನ್ನು ಅತಿ ಸೂಕ್ಷ್ಮವಾದಂತಹ ದೃಷ್ಟಿಯಿಂದ ಪರಿಪಾಲಿಸುವುದೇ ಯೋಗ. ಅಂದರೆ ಬೀಯಿಂಗ್ ಥ್ಯಾಂಕ್ಫುಲ್ ಟು ಒನ್ ಆ್ಯಂಡ್ ಆಲ್ ದ ಪೀಪಲ್ ಅರೌಂಡ್ ಅಸ್. ಅವರೆಲ್ಲರಿಗೂ ನಾವು ನಮ್ಮ ಕೃತಜ್ಞತೆಯನ್ನು ಸೂಚಿಸುವಂತಹ ಜೀವನ ಧನ್ಯ. ಕೃತಜ್ಞನಾಗಿರೋದು ಅಂದರೆ ಬೇರೆದವ್ರು ಮಾಡಿದ ಉಪಕಾರಗಳನ್ನು ಸ್ಮರಿಸೋದು ಒತ್ತಟ್ಟಿಗಿರಲಿ, ಅವರಿಗೆ ನಾವು ಏನಪ್ಪ ಅಂತಂದರೆ ಕೃತಜ್ಞ ರೀತಿಯಲ್ಲಿ ನಡ್ಕೊಂಡು ಅಂತ ನಾವು ಅಹಂಕಾರದಿಂದ ವರ್ತನೆ ಮಾಡಿದರೆ ಅದು ನಮ್ಮ ವಿನಾಶಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಇದೊಂದು ಕಾನ್ಸೆಪ್ಟ್ ಆಫ್ ಕೃತಜ್ಞತೆ ವರ್ಸಸ್ ಕೃತಜ್ಞ, ಅಂದರೆ ಥ್ಯಾಂಕ್ಫುಲ್ನೆಸ್ ವರ್ಸಸ್ ಥ್ಯಾಂಕ್ಲೆಸ್ನೆಸ್. ಸೊ ಲೆಟ್ ಅಸ್ ಬಿ ಥ್ಯಾಂಕ್ಫುಲ್ ಟು ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಅರೌಂಡ್ ಅಸ್. ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅವರು ನಮಗೆ ಸೇವೆ ಮಾಡ್ತಾ ಇದ್ದಾರೆ, ಇದು ಮಾತ್ರ ಸತ್ಯ. ಆ ತರಹದ ಸತ್ಯವಂತಿಕೆಯ ಜೀವನವನ್ನು ನಡೆಸುವುದು ಒಬ್ಬ ಯೋಗಿಯ ಲಕ್ಷಣ. ಅದನ್ನು ಪ್ರತಿನಿತ್ಯ ನಾವು ರೂಢಿ ಮಾಡಿಕೊಳ್ಳೋಣ. ಎಲ್ರಿಗೂ ನಮಗೆ ಒಬ್ಬರು ಆಫೀಸರ್ ಇದ್ದರು, ಅವ್ರು ಮಡ್ರಾಸಿಂದ ಬಂದಿದ್ದರು. ನಾನೊಂದು ಪ್ರೈವೇಟ್ ಕಂಪನಿಯಲ್ಲಿದ್ದಾಗ ಅವ್ರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ಎಷ್ಟಪ್ಪ ಅಂತಂದರೆ ನಾವು ಏನಾದರೂ ತಪ್ಪು ಮಾಡಿದರೆ ಆ ಫೈಲನ್ನು ಬಿಸಾಕ್ಬಿಡೋರು. ನನಗೆ ಮೊದಲು ಅವ್ರ ಮೇಲೆ ಭಾಳ ಕೋಪ ಬರ್ತಿತ್ತು. ಆಮೇಲೆ ಸ್ವಲ್ಪ ದಿವಸ ಅವ್ರ ಹತ್ರ ಸರ್ವೀಸ್ ಮಾಡಿ ಐ ಬಿಕಮ್ ವೆರಿ ಎಫಿಷಿಯಂಟ್. ನನಗೆ ಗೊತ್ತಿಲ್ಲದೇ ನನ್ನ ಒಂದು ಕಾರ್ಯತತ್ಪರತೆಯನ್ನು, ಎಫಿಷಿಯನ್ಸಿ ಲೆವೆಲ್ ಜಾಸ್ತಿ ಮಾಡಿದ್ದಾರೆ ಅವರು. ಆಮೇಲೆ ನನಗೆ ಗೊತ್ತಾಯಿತು, ಇದೆಲ್ಲ ಯೋಗಶಾಸ್ತ್ರದಲ್ಲಿ ಅನುಭವ ಮಾಡ್ತಾ ಇದ್ದಾಗಲೇ ಅವರು ನನಗೆ ಮಾಡಿದ ಉಪಕಾರ ಏನಪ್ಪ ಅಂತಂದರೆ ನನ್ನನ್ನು ತಿದ್ದಿ ಒಂದು ನಿಪುಣರಾದಂತಹ ಕೆಲಸಗಾರರನ್ನಾಗಿ ಮಾಡಿದ್ರಲ್ಲ ಅನ್ನೋದು ನನಗೆ ಲೇಟಾಗಿ ಗೊತ್ತಾಯ್ತು. ಕರೆಕ್ಟಾ? ಸೊ ನಮ್ಮ ಆಫೀಸರ್ಸು ಸ್ಟ್ರಿಕ್ಟ್ ಆಗಿದ್ದರೆ ನನಗದೊಂದು ವರ. ನಿಮ್ಮ ಮನೆಯವರು ಕೋಪ ಮಾಡ್ಕೊಳ್ತಾ ಇದ್ದರೆ ನಮಗದೊಂದು ವರ. ಯಾಕಂದರೆ ಇಂಡೈರೆಕ್ಟ್ಲಿ ಅವರು ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಯಾರಾದರೂ ನಿಮ್ಮ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದರೆ ನಿಜವಾಗಿ ಯಾಕೆ ಮಾಡ್ಕೊಳ್ತಾ ಇದ್ದಾರೆ ಹೇಳಿ? ಯಾಕೆಂದರೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ. ಪ್ರೀತಿ, ಕೋಪ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ಸೊ ಕೋಪ ಮಾಡ್ಕೊಳ್ತಾರೆ, ಅದರ ಅರ್ಥ ಏನಂದರೆ ದೇ ವಾಂಟ್ ಅಸ್ ಟು ಬಿ ಇನ್ ಎ ಪರ್ಟಿಕ್ಯುಲರ್ ಫ್ಯಾಷನ್. ಅವ್ರ ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂತಂದರೆ ನಮ್ಮ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅದು ಇಂಪ್ರೂವ್ಮೆಂಟ್ ಆಗಬೇಕು ಅಂತ. ಆ ಮಟ್ಟಕ್ಕಿದ್ರೆ ಅವ್ರಿಗೂ ಖುಷಿ ಆಗುತ್ತೆ. ಅದನ್ನು ತರಲಿಕ್ಕೆ ಅವರೊಂದು ಇಂಡೈರೆಕ್ಟ್ ಟ್ರೈನಿಂಗ್ ಕೊಟ್ಟ ಹಾಗೆ ನಮಗೆ. ಸೊ ಪ್ರತಿಯೊಬ್ಬರ ಕೋಪ ಏನಾದರೂ ಇದ್ದರೆ ಅದನ್ನು ನಾವು ಒಳ್ಳೆಯ ಸ್ಪಿರಿಟಲ್ಲಿ ತೊಗೊಂಡಿದ್ದಾಗ ನಮಗದು ಒಂದು ಉತ್ತಮವಾದಂಥ
ಜ್ಞಾನೋದಯದ ಸೂಚನೆ ಆಗುತ್ತೆ. ಇವುಗಳನ್ನು ನಾವು ನೆನೆಸ್ಕೊಂಡ್ರೆ ನಮ್ಮ ಜೀವನದಲ್ಲಿ ಅವರು ಎಷ್ಟೇ ನಮಗೆ ಕೆಟ್ಟದನ್ನಾಗಿ ಮಾಡ್ತಾರೆ ಅಂತ ಅನಿಸಿದ್ರು ಸಹಿತ ಅದು ನಮ್ಮ ಒಳ್ಳೆಯದಾಗಿಯೇ ಮಾಡಿರ್ತಾರೆ. ಅದಕ್ಕೆ ಗುರುಗಳು ಒಂದು ಕಡೆ ಹೇಳಿದ್ದಾರೆ, ಸತ್ಯವಂತರಾಗಿರಿ, ಕಷ್ಟಗಳು ನಿಮ್ಮ ಹಿತಕ್ಕಾಗಿಯೇ ಬಂದುದು ಎಂದು ತಿಳ್ಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಅಂತ ಹೇಳ್ತಾರೆ. ಆ ಕೃತಜ್ಞತೆಯನ್ನು ನಾವು ನಿಜವಾಗಿಯೂ ಸಲ್ಲಿಸುವಂತಹ ಒಂದು ಅಂತಃಕರಣದಲ್ಲಿ ಭಾವನೆಯನ್ನು ಇಟ್ಟುಕೊಂಡ್ರೆ ಅದು ನಮ್ಮ ಜೀವನವನ್ನು ಸುಧಾರಣೆ ಮಾಡಿ ತುಂಬ ಎತ್ತರಕ್ಕೆ ಏರಿಸ್ತದೆ. ಇದಕ್ಕೆ ಬೇಕಾಗಿರೋದು ಏನಪ್ಪ ಅಂದರೆ, ನಾವು ಮೌನವಾಗಿ ಸ್ವಲ್ಪ ಹೊತ್ತು ಪ್ರತಿನಿತ್ಯ ಈ ಕೃತಜ್ಞತೆಯ ಅನುಸಂಧಾನ ಮಾಡಬೇಕು. ಅದೇ ಒಂದು ಧ್ಯಾನ ಸ್ಥಿತಿ. ಅದನ್ನು ಸ್ವಲ್ಪ ಹೊತ್ತು ಅಭ್ಯಾಸ ಮಾಡುವ, ಅಂದರೆ ಮನನ ಮಾಡುವ. ಇದುವರೆಗೂ ತಿಳ್ಕೊಂಡಂಥ ವಿಚಾರಗಳನ್ನ ಮನನ ಮಾಡಿ ನಿಜವಾಗಿ ನಾವು ಆ ಕೃತಜ್ಞತೆಯನ್ನು ನಮ್ಮ ಹೃದಯ ಅಂತಃಕರಣದಲ್ಲಿ ತೆಗೆದುಕೊಂಡು ಬರುವ ಕೆಲವು ನಿಮಿಷಗಳು ಮೌನವಾಗಿ ಧ್ಯಾನಸ್ಥರಾಗಿ, ಜಸ್ಟ್ ಕ್ಲೋಸ್ ಯುವರ್ ಐಸ್ and from the core of your heart express your gratitude to all the people around you. ಮೊದಲಿಗೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಕೊನೆಯದಾಗಿ ಪರಸ್ಪರ ದೇವೋ ಭವ. ಎಲ್ಲರಿಗೂ ನಾನು ಋಣಿಯಾಗಿದ್ದೇನೆ. ನನ್ನ ಜೀವನ ಸುಖಮಯವಾಗಿದೆ ಈ ಎಲ್ಲ ಜನರಿಂದ. ಅದರಲ್ಲಿ ನಿಮ್ಮ ಬಂಧುಗಳು, ಸ್ನೇಹಿತರು ಎಲ್ಲರೂ ಬರ್ತಾರೆ. ಅವ್ರು ಏನೇ ಮಾಡ್ತಾಯಿದ್ರು ಯಾವ ಸ್ಪಿರಿಟಿಂದ ನಾವು ತಗೊಳ್ಬೇಕು ಅಂದರೆ, ಅವರು ನಮ್ಮ ಒಳ್ಳೆಯದಕ್ಕಾಗಿ ಮಾಡ್ತಾಯಿದ್ದಾರೆ. So be it. ಈ ಒಂದು ಸದ್ಭಾವನೆಯಿಂದ ಎಲ್ಲರ ಜೀವನ ಪಾವನವಾಗಲಿ ಅಂತ ಹಾರೈಸಿ, ಸದ್ಗುರುಗಳ ಪ್ರೇರಣೆ, ಆಶೀರ್ವಾದ ಎಲ್ರಿಗೂ ದೊರಕಲಿ ಅಂತ ಹಾರೈಸ್ತಾ ಇದ್ದೇವೆ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಜೈ ಗುರುದೇವ. ನಮಸ್ಕಾರ.